ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಸ್ನೇಹಿತರೆ ಜುಲೈ 5ರಿಂದ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಜುಲೈ ತಿಂಗಳಲ್ಲಿ ಏನಂತ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಪ್ರೀತಿ ಜೀವನ, ನಿಮ್ಮ ಆರೋಗ್ಯ, ಕೌಟುಂಬಿಕ ಜೀವನ, ವ್ಯಾಪಾರ ವ್ಯವಹಾರದ ಬಗ್ಗೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಷಭ ರಾಶಿಯವರು ಅಂತ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರಾದರೂ ಈ ರಾಶಿಯನ್ನು ಹೊಂದಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ಸುಖ ಸಂಪತ್ತು ನೆಮ್ಮದಿ ಹೆಚ್ಚಳವಾಗಲಿ ವೃಷಭ ರಾಶಿಯವರೇ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಜುಲೈ 2026 ವೃಷಭ ರಾಶಿಯವರಿಗೆ ಬೌದ್ಧಿಕ ಸಾಧನೆಗಳನ್ನು ಮೀರಿ ನೋಡಲು ಮತ್ತು ನಿಜವಾಗಿಯೂ ಸಂತೋಷವನ್ನು ತರುವುದನ್ನು ಅನ್ವೇಷಿಸಲು ಪ್ರೋತ್ಸಾಹಿಸುತ್ತದೆ. ಜೀವನದ ಹಲವು ಅಂಶಗಳು ಮೇಲ್ನೋಟಕ್ಕೆ ಸ್ಥಿರವಾಗಿ ಕಂಡುಬಂದರು ಸ್ನೇಹಿತರೆ. ನಿಮ್ಮ ಪ್ರಸ್ತುತ ಗುರಿಗಳು ಮತ್ತು ಮಹತ್ವಾಕಾಂಕ್ಷೆಗಳು ನಿಜವಾಗಿಯೂ ಈಡೇರುತ್ತಿವೆಯೇ ಎಂದು ನೀವು ಪ್ರಶ್ನಿಸಬಹುದು. ಈ ತಿಂಗಳು ಆತ್ಮಾವಲೋಕನದ ಕ್ಷಣಗಳನ್ನು ತರಬಹುದು. ಏನು ಕಾಣೆಯಾಗಿದೆ ಮತ್ತು ಮುಂದೆ ನಿಮ್ಮ ಗಮನಕ್ಕೆ ಅರ್ಹವಾದದ್ದು ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ನಿಮ್ಮ ಗ್ರಹವಾದ ಕೇತುವಿನ ಜೊತೆಗಿನ ಶುಕ್ರನ ಸಂಯೋಗವು ನಿಮ್ಮ ಸ್ವಯಂ ಅನ್ವೇಷಣೆ ಮತ್ತು ಭಾವನಾತ್ಮಕ ಸ್ಪಷ್ಟತೆಯ ಬಯಕೆಯನ್ನು ಹೆಚ್ಚಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಪರಿಣಾಮವಾಗಿ ಒಂದು ಕಾಲದಲ್ಲಿ ಮುಖ್ಯವೆಂದು ತೋರುತ್ತಿದ್ದಂತಹ ಕೆಲವು ಜನರು ದಿನಚರಿ ಅಥವಾ ಉದ್ದೇಶಗಳಿಂದ ನೀವು ಸಂಪರ್ಕವನ್ನು ಕಡಿತಗೊಂಡಂತೆ ಭಾವಿಸಬಹುದು. ಅದೇ ರೀತಿ ಚಿಂತಿಸುವ ಅಗತ್ಯವಿಲ್ಲ ಸ್ನೇಹಿತರೆ. ಕೆಲವೊಮ್ಮೆ ಅನಿಶ್ಚಿತತೆಯು ಶುದ್ಧ ದಿಕ್ಕನ್ನು ಕಂಡುಕೊಳ್ಳುವಂತಹ ಮೊದಲು ಹೆಜ್ಜೆಯಾಗಿದೆ. ಹಾಗಿದ್ರೆ ಜುಲೈ ತಿಂಗಳು ನಿಮ್ಮ ಆದ್ಯತೆಗಳನ್ನು ಮರುವ್ಯಾಖ್ಯಾನಿಸಲು, ನಿಮ್ಮ ಆಂತರಿಕ ಧ್ವನಿಯೊಂದಿಗೆ ಮರುಸಂಪರ್ಕಿಸಲು ಮತ್ತು ದೀರ್ಘಾವಧಿಯಲ್ಲಿ ಸ್ನೇಹಿತರೆ ನಿಜವಾಗಿಯೂ ಮುಖ್ಯವಾದವುಗಳ ಮೇಲೆ ಕೇಂದ್ರೀಕರಿಸಲು ನಿಮಗೆ ಸಹಾಯವನ್ನು ಮಾಡುತ್ತವೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ. ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗುವುದರಿಂದ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಜಾಬ್ ಮತ್ತು ಕೆರಿಯರ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ವೃಷಭ ರಾಶಿಯವರು ನೋಡಲಿದ್ದೀರಿ ಅಂದರೆ, ಜುಲೈ ತಿಂಗಳು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕ್ರಮೇಣ ಆದರೆ ಅರ್ಥಪೂರ್ಣ ಪ್ರಗತಿಯನ್ನು ತರುತ್ತದೆ. ಸ್ವಲ್ಪ ಸಮಯದಿಂದ ವಿಳಂಬವಾಗಿದ್ದಂತಹ ಯೋಜನೆಗಳು ಅಥವಾ ಆಲೋಚನೆಗಳು ಅಂತಿಮವಾಗಿ ಮುಂದುವರಿಯಲು ಪ್ರಾರಂಭಿಸಬಹುದು. ನೀವು ಅನುಮೋದನೆಗಳು, ಪ್ರತಿಕ್ರಿಯೆಗಳು ಅಥವಾ ಹೊಸದನ್ನು ಪ್ರಾರಂಭಿಸಲು ಸರಿಯಾದ ಅವಕಾಶಕ್ಕಾಗಿ ಸ್ನೇಹಿತರೆ ಕಾಯುತ್ತಿದ್ದೀರಿ. ಈ ತಿಂಗಳು ವಿಷಯಗಳು ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು. ಅದಿಯಾಗೋ ಯಶಸ್ಸು ಶಾರ್ಟ್ಕಟ್ಗಳು ಅಥವಾ ಆತುರದ ನಿರ್ಧಾರಗಳ ಮೂಲಕ ಬರುವಂತಹ ಸಾಧ್ಯತೆ ಕಡಿಮೆ. ವೃಷಭ ರಾಶಿಯವರು ಆದಷ್ಟು ತಾಳ್ಮೆ,
ಸಮರ್ಪಣೆ ಮತ್ತು ಶಾಶ್ವತವಾದಂತಹ ಅಡಿಪಾಯವನ್ನು ನಿರ್ಮಿಸುವಂತಹ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಜುಲೈ ತಿಂಗಳಲ್ಲಿ ಈ ಗುಣಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಸಹೋದ್ಯೋಗಿಗಳು ಅಥವಾ ಸ್ಪರ್ಧಿಗಳ ವೇಗವಾಗಿ ಮುನ್ನಡೆಯುತ್ತಿರುವಂತೆ ತೋರುತ್ತಿದ್ದರೂ ನಿಮ್ಮ ಪ್ರಯಾಣವನ್ನು ಅವರ ಪ್ರಯಾಣದೊಂದಿಗೆ ಹೋಲಿಸುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ಒಬ್ಬರನ್ನ ನೋಡಿ ಸ್ನೇಹಿತರೆ, ನಾವು ಆ ರೀತಿ ಆಗಬೇಕು ಅನ್ನೋದು ಬಹಳ ಮುಖ್ಯ. ಆದರೆ ಒಬ್ಬರನ್ನು ನೋಡಿ ನಾವು ಯಾಕೋ ಹಿಂದೆ ಹೋಗ್ತಾ ಇದ್ದೀವಿ, ನಾವು ಅವರಿಗಿಂತ ಮುಂದೆ ಹೋಗಬೇಕು ಅನ್ನೋದು ಶಾರ್ಟ್ಕಟ್ಗಳನ್ನ ಹಿಡಿತಿರಲ್ಲ ನೋಡಿ, ಅದರಂಥ ಅಪಾಯಕಾರಿ ಕೆಲಸ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ನಿಧಾನವಾಗಲಿ ಸ್ನೇಹಿತರೆ, ಒಳ್ಳೆಯ ಕೆಲಸವನ್ನು ಮಾಡಿ. ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟವಾದಂತಹ ಸಮಯವನ್ನು ಅನುಸರಿಸುತ್ತಾರೆ ಮತ್ತು ನಿಮ್ಮ ಶಕ್ತಿ ವೇಗಕ್ಕಿಂತ ಸ್ಥಿರತೆಯಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಗ್ರಹಗಳ ಸಂಚಾರದಿಂದ ವ್ಯಾಪಾರ ಮಾಲೀಕರು ಅಸ್ತಿತ್ವದಲ್ಲಿರುವಂತಹ ಕಾರ್ಯಾಚರಣೆಗಳನ್ನು ಸುಧಾರಿಸಲು ಅವಕಾಶಗಳನ್ನು ಕಂಡುಕೊಳ್ಳಬಹುದು. ಆದರೆ ಕೆಲಸ ಮಾಡುವ ವೃತ್ತಿಪರರು ತಕ್ಷಣದ ಗುರುತಿಸುವಿಕೆಗಿಂತ ದೀರ್ಘಕಾಲೀನ ಉದ್ದೇಶಗಳ ಮೇಲೆ ಕೇಂದ್ರೀಕರಿಸುವುದರಿಂದ ಪ್ರಯೋಜನ ಪಡೆಯಬಹುದು. ಶಿಸ್ತನ್ನು ಕಾಪಾಡಿಕೊಳ್ಳುವ ಮೊದಲು ಸ್ನೇಹಿತರೆ ಮತ್ತು ನಿಮ್ಮ ಪ್ರಕ್ರಿಯೆಯನ್ನು ನಂಬುವ ಮೂಲಕ ನೀವು ಸ್ಥಿರವಾದ ಬೆಳವಣಿಗೆಯನ್ನು ಸಾಧಿಸಬಹುದು ಮತ್ತು ಭವಿಷ್ಯದ ಯಶಸ್ಸಿಗೆ ಅಡಿಪಾಯ ಹಾಕಬಹುದು. ಒಟ್ಟಾರೆಯಾಗಿ ನಿಮ್ಮ ವೃತ್ತಿಯಲ್ಲಿ ಮತ್ತು ವ್ಯಾಪಾರದ ಮಾಲೀಕರಿಂದ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ವೃಷಭ ರಾಶಿಯವರು ಅದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಫೈನಾನ್ಸ್ ಅಂತಂದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ವೃಷಭ ರಾಶಿಯ ವ್ಯಕ್ತಿಗಳು ನೋಡಲಿದ್ದೀರಿ ಅಂದರೆ ಹಣಕಾಸು. ಜುಲೈ 2026 ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಸ್ಥಿರ ಮತ್ತು ಆರಾಮದಾಯಕವೆಂದು ತೋರುತ್ತದೆ. ನಿಮ್ಮ ಆದಾಯದ ಅರಿವು ಸ್ಥಿರವಾಗಿರುವಂತಹ ಸಾಧ್ಯತೆ ಇದೆ. ಗಮನಾರ್ಹ ಒತ್ತಡವಿಲ್ಲದೆ ಖರ್ಚುಗಳನ್ನು ನಿರ್ವಹಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ಈ ಅವಧಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಭದ್ರತೆಯ ಭಾವನೆಯನ್ನು ನೀಡುತ್ತದೆ. ಚಿಂತಿಸುವ ಬದಲು ಯೋಜನೆಗಳತ್ತ ಗಮನ ಹರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಅತಿಯಾಗುವ ಸ್ಥಿರತೆಯು ಕೆಲವೊಮ್ಮೆ ಅತಿಯಾದಂತಹ ಆತ್ಮವಿಶ್ವಾಸವನ್ನು ಉಂಟು ಮಾಡಬಹುದು. ನೀವು ಐಷಾರಾಮಿ ಖರೀದಿಗಳನ್ನು ಮಾಡಲು, ಜೀವನ ಶೈಲಿಯ ಸುಧಾರಣೆಗಳಿಗಾಗಿ ಅತಿಯಾಗಿ ಖರ್ಚು ಮಾಡಲು ಅಥವಾ ತ್ವರಿತ ಆದಾಯವನ್ನು ಭರವಸೆ ನೀಡುವ ಹೂಡಿಕೆಗಳನ್ನು ಅನ್ವೇಷಿಸಲು ಪ್ರಚೋದಿಸಲ್ಪಡಬಹುದು. ಸ್ನೇಹಿತರೆ, ನಕ್ಷತ್ರಗಳು ಅಂತಹ ವಿಷಯಗಳಲ್ಲಿ ಎಚ್ಚರಿಕೆಯಿಂದಲೂ ಸಲಹೆಯನ್ನು ನೀಡುತ್ತವೆ. ಗ್ರಹಗಳು ಏನು ಸೂಚನೆಯನ್ನು ನೀಡುತ್ತವೆ ಅಂತಂದರೆ ಸ್ನೇಹಿತರೆ, ಅನಗತ್ಯ ಖರ್ಚುಗಳನ್ನು ಮೊದಲನೇದಾಗಿ ಬಿಡಿ. ಅಂದರೆ ಸ್ನೇಹಿತರೆ, ಭಾವನೆಗಳು ಅಥವಾ ಸಾಮಾಜಿಕ ನಿರೀಕ್ಷೆಗಳ ಆಧಾರದ ಮೇಲೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ಇನ್ನು ಸಂಪತ್ತನ್ನು ಪ್ರದರ್ಶಿಸಲು ಪ್ರಯತ್ನಿಸುವ ಬದಲು ಅದನ್ನು ನಿರ್ಮಿಸುವತ್ತ ಗಮನ ಹರಿಸಿ. ಸ್ನೇಹಿತರೆ, ನಾವು ನಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಬೇರೆಯವರಿಗೆ ಮೆಚ್ಚುಗೆಯನ್ನು ತೋರಿಸಲು ಸ್ನೇಹಿತರೆ ಅದರ ಬದಲು ಅದನ್ನು ಸೇವಿಂಗ್ಸ್ ಆಗಿ ಉಳಿತಾಯವನ್ನು ಮಾಡುವುದು ಬಹಳ ಮುಖ್ಯ. ಅದನ್ನು ನಿರ್ಮಿಸುವತ್ತ ಗಮನ ಹರಿಸಿ. ನಿಮ್ಮ ಉಳಿತಾಯ ತಂತ್ರವನ್ನು ಬಲಪಡಿಸಲು ದೀರ್ಘಕಾಲೀನ ಹಣಕಾಸು ಗುರಿಗಳನ್ನು ಪರಿಶೀಲಿಸಲು ಅಥವಾ ಊಹಾಪೋಹಗಳಿಗಿಂತ ಸ್ಥಿರತೆಯನ್ನು ನೀಡುವ ಹೂಡಿಕೆಗಳಿಗೆ ಆದ್ಯತೆ ನೀಡಲು ಇದು ಅತ್ಯುತ್ತಮ ತಿಂಗಳು. ಹಾಗಾಗಿ ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಹೂಡಿಕೆಯನ್ನು ಮಾಡಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಲಾಭವನ್ನು ನೋಡಲಿದ್ದೀರಿ. ಎಚ್ಚರಿಕೆಯ ಯೋಜನೆ ಮತ್ತು ಶಿಸ್ತುಬದ್ಧ ಖರ್ಚು ಅಭ್ಯಾಸಗಳು ನಿಮಗೆ ಬಲವಾದ ಆರ್ಥಿಕ ಅಡಿಪಾಯವನ್ನು ರಚಿಸಲು ಸಹಾಯವನ್ನು ಮಾಡುತ್ತದೆ. ಜವಾಬ್ದಾರಿಯೊಂದಿಗೆ ಆನಂದವನ್ನು ಸಮತೋಲನಗೊಳಿಸುವ ಮೂಲಕ ಈ ತಿಂಗಳು ಲಭ್ಯವಿರುವಂತಹ ಸಕಾರಾತ್ಮಕ ಆರ್ಥಿಕ ಶಕ್ತಿಯನ್ನು ನೀವು ಹೆಚ್ಚು ಬಳಸ್ಕೊಳ್ಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಹಣಕಾಸಿನ ವಿಚಾರದಲ್ಲಿ ಪಡೆದುಕೊಳ್ಳಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ವೃಷಭ ರಾಶಿಯವರು ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ನಿಮ್ಮ ಪ್ರೀತಿ ಜೀವನ ಬಗ್ಗೆ ಹೇಳೋದಾದರೆ ಸಾಕಷ್ಟು ಜನರು ಕೇಳ್ತಾ ಇರ್ತೀರ, ನಮಗೆ
ನಿಮಗೆ ಮದುವೆ ಯೋಗ ಇದೆಯಾ ತಿಳಿಸ್ಕೊಡಿ, ನಮ್ಮ ಪ್ರೇಮ ಜೀವನ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಪರಿಹಾರವನ್ನು ಕೂಡ ತಿಳಿಸ್ಕೊಡಿ ಅಂತ ಕೇಳ್ತಿರ್ತೀರ. ಮೊದಲನೇದಾಗಿ ನಿಮ್ಮ ಪ್ರೇಮ ಜೀವನ, ನಿಮ್ಮ ಪ್ರೀತಿ ಬಗ್ಗೆ ಹೇಳೋದಾದರೆ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ. ಏಕೆಂದರೆ ಜುಲೈ 2026ರಲ್ಲಿ ವೃಷಭ ರಾಶಿಯವರಿಗೆ ಪ್ರೀತಿ ಮತ್ತು ಸಂಬಂಧಗಳು ಅತ್ಯಂತ ಮಹತ್ವದ ಕೇಂದ್ರ ಬಿಂದುವಾಗಬಹುದು. ಶುಕ್ರ ಮತ್ತು ಕೇತುವಿನ ಪ್ರಭಾವವು ಆಳವಾದಂತಹ ಭಾವನಾತ್ಮಕ ಪ್ರತಿಬಿಂಬವನ್ನು ಉತ್ತೇಜಿಸುತ್ತದೆ ಮತ್ತು ನಿಮ್ಮ ಪ್ರಣಯ ಜೀವನವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಾಮಾಣಿಕವಾಗಿ ಮೌಲ್ಯಮಾಪನ ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನೀವು ಬದ್ಧ ಸಂಬಂಧದಲ್ಲಿದ್ದರೆ ಸ್ನೇಹಿತರೆ, ನಿಮ್ಮ ಸಂಪರ್ಕವು ನಿಜವಾದ ಭಾವನಾತ್ಮಕ ತೃಪ್ತಿಯನ್ನು ಆಧರಿಸಿದೆಯೇ ಅಥವಾ ಕೇವಲ ಪರಿಚಿತತೆ ಮತ್ತು ಸೌಕರ್ಯವನ್ನು ಆಧರಿಸಿದೆಯೇ ಎಂದು ನೀವು ಪ್ರಶ್ನಿಸಿಕೊಳ್ಳಬಹುದು. ಇದು ಅಗತ್ಯವಾಗಿ ಸಮಸ್ಯೆಗಳನ್ನು ಸೂಚಿಸುವುದಿಲ್ಲ, ಬದಲಾಗಿ ಇದು ನಿಮ್ಮ ಭಾವನೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಅವಕಾಶವಿದೆ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಸಂಗಾತಿಯೊಂದಿಗೆ ಅರ್ಥಪೂರ್ಣ ಭಾಷಣಗಳು ಅಂದರೆ ಮಾತುಕತೆಯು ಸ್ನೇಹಿತರೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಭಾವನಾತ್ಮಕ ಅನ್ಯೂನ್ಯತೆಯನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ. ಸೊ ಹಾಗಾಗಿ ಪ್ರೀತಿಯಿಂದ ಒಂದು 4 ಮಾತುಗಳನ್ನು ಆಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ವ್ಯಕ್ತಪಡಿಸಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಸಂಗಾತಿ ಇದನ್ನೇ ಕೇಳ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಇನ್ನು ಕೆಲವು ದಂಪತಿಗಳ ಭವಿಷ್ಯದ ಯೋಜನೆಗಳು, ಬದ್ಧತೆ ಅಥವಾ ಅವರ ಸಂಬಂಧದ ಮುಂದಿನ ಹಂತದ ಬಗ್ಗೆ ಚರ್ಚಿಸಬಹುದು ಸ್ನೇಹಿತರೆ. ಅವಿವಾಹಿತರಿಗೆ ಜುಲೈ ತಿಂಗಳು ಕುತೂಹಲಕಾರಿ ಸಾಧ್ಯತೆಗಳನ್ನು ತರುತ್ತದೆ. ಅಂದರೆ ಯಾರಿಗೆ ಮದುವೆಯಾಗಿಲ್ಲ ಅಂಥವರಿಗೆ ನಿಮ್ಮ ಸಾಮಾನ್ಯ ಆದ್ಯತೆಗಳು ಅಥವಾ ನಿರೀಕ್ಷೆಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿರುವಂತಹ ವ್ಯಕ್ತಿಯ ಕಡೆಗೆ ನೀವು ಆಕರ್ಷಿತರಾಗಬಹುದು. ಅಂತಹ ಸಂಪರ್ಕಗಳು ಪ್ರೀತಿ ಅಥವಾ ಹೊಂದಾಣಿಕೆಯ ಬಗ್ಗೆ ನಿಮ್ಮ ಅಸ್ತಿತ್ವದಲ್ಲಿರುವಂತಹ ವಿಚಾರಗಳನ್ನು ಪ್ರಶ್ನಿಸುವುದರಿಂದ ಅವು ರೋಮಾಂಚನಕಾರಿಯಾಗಬಹುದು. ಆದಾಗ್ಯೂ ಇದು ಬದ್ಧತೆಗಳಿಗೆ ಧಾವಿಸುವಂತಹ ತಿಂಗಳು ಅಲ್ಲ. ಇತರ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ತೆಗೆದುಕೊಳ್ಳಿ ಮತ್ತು ಸಂಬಂಧಗಳು ಸ್ವಾಭಾವಿಕವಾಗಿ ಬೆಳೆಯಲು ಅವಕಾಶವನ್ನು ಮಾಡಿಕೊಡಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ತಿಂಗಳು ಭಾವನಾತ್ಮಕ ಸ್ಪಷ್ಟತೆ, ಸ್ವಯಂ ಅರಿವು ಮತ್ತು ಪ್ರೀತಿಯಲ್ಲಿ ನೀವು ನಿಜವಾಗಿಯೂ ಏನನ್ನು ಹುಡುಕುತ್ತಿದ್ದೀರಿ ಎಂಬುದರ ಬಗ್ಗೆ ಆಳವಾದಂತಹ ತಿಳುವಳಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ನೀವು ನಿಮ್ಮೊಂದಿಗೆ ಹೆಚ್ಚು ಪ್ರಾಮಾಣಿಕವಾಗಿರದಷ್ಟು ನಿಮ್ಮ ಸಂಬಂಧಗಳು ಹೆಚ್ಚು ತೃಪ್ತಕರವಾಗಿರಬಹುದು. ಸೊ ಹಾಗಾಗಿ ನೀವು ಎಷ್ಟು ಪ್ರಾಮಾಣಿಕವಾಗಿರ್ತೀರ ಅದನ್ನು ವ್ಯಕ್ತಪಡಿಸಿ ಸ್ನೇಹಿತರೆ. ಅವರೊಂದಿಗೂ ಕೂಡ ಅದೇ ರೀತಿ ಇಡಿ. ನಾಟಕವಾಗಿ ಬದುಕುವುದನ್ನು ಆದಷ್ಟು ಕಡಿಮೆ ಮಾಡಿ ವೃಷಭ ರಾಶಿಯವರು ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ಜುಲೈ ತಿಂಗಳಲ್ಲಿ ಪೂರ್ತಿ ಆರೋಗ್ಯವು ಸಾಮಾನ್ಯವಾಗಿ ಬೆಂಬಲಿತವಾಗಿರುತ್ತದೆ. ಆದರೆ ದೈಹಿಕ ಚಟುವಟಿಕೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಆರಾಮ ಮತ್ತು ದಿನಚರಿಯನ್ನು ಮೆಚ್ಚುತ್ತಾರೆ. ಇದು ಕೆಲವೊಮ್ಮೆ ವ್ಯಾಯಾಮವನ್ನು ಮುಂದೂಡಲು ಅಥವಾ ಚಲನೆಯನ್ನು ನಿರ್ಲಕ್ಷಿಸಲು ಕಾರಣವಾಗಬಹುದು. ನೀವು ಇತ್ತೀಚೆಗೆ ಕಡಿಮೆ ಸಕ್ರಿಯರಾಗಿದ್ದರೆ ಈ ತಿಂಗಳು ನಿಮ್ಮ ದೈಹಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಲು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳಬಹುದು. ನಡಿಗೆ, ಯೋಗ, ಸ್ಟ್ರೆಚಿಂಗ್ ಮತ್ತು ಲಘು ವ್ಯಾಯಾಮದಂತಹ ಸರಳ ಚಟುವಟಿಕೆಗಳು ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಸ್ನೇಹಿತರೆ. ಸೊ ಹಾಗಾಗಿ ಮಸಾಲೆ ಭರಿತ ತಿಂಡಿ ತಿನಿಸುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ, ಜಂಕ್ ಫುಡ್ನಿಂದ ದೂರವಿರಿ. ನಿಯಮಿತ ಚಲನೆಯು ಸ್ನೇಹಿತರೆ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಸುಧಾರಿಸುತ್ತದೆ ಅಂತಲೇ ಹೇಳಬಹುದು. ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಸ್ನೇಹಿತರೆ ಜಡ ಅಭ್ಯಾಸಗಳಿಂದ ಉಂಟು ಮಾಡಬಹುದಾದ ದೈಹಿಕ ಬಿಗಿತವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ. ಇನ್ನು ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೂ ಗಮನ ನೀಡಬೇಕು. ಶುಕ್ರ ಮತ್ತು ಕೇತುವಿನ ಆತ್ಮಾವಲೋಕನ ಶಕ್ತಿಯು ಆಳವಾದಂತಹ ಚಿಂತನೆಯನ್ನು ಪ್ರೋತ್ಸಾಹಿಸಬಹುದು. ಇದು ಕೆಲವೊಮ್ಮೆ ಅತಿಯಾದ ವಿಶ್ಲೇಷಣೆಗೆ ಕಾರಣವಾಗಬಹುದು. ಪ್ರಕೃತಿಯಲ್ಲಿ ಸಮಯ ಕಳೆಯುವುದು, ಮೈಂಡ್ಫುಲ್ನೆಸ್ ಅಭ್ಯಾಸ ಮಾಡುವುದು ಅಥವಾ ಆರೋಗ್ಯಕರ ದಿನಚರಿಯನ್ನು ಕಾಪಾಡಿಕೊಳ್ಳುವುದು. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಬೇಕಾಗುತ್ತದೆ. ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗುತ್ತದೆ. ಗ್ರಹಗಳ ಸಂಚಾರದಿಂದ ಸಣ್ಣ ಪುಟ್ಟ ಅಪಘಾತಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ನಿಮಗೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯವನ್ನು ಮಾಡುತ್ತದೆ.
ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ ವೃಷಭ ರಾಶಿಯವರು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಪರಿಹಾರದ ರೂಪದಲ್ಲಿ ಸ್ನೇಹಿತರೆ, ಜುಲೈ 2026ರಲ್ಲಿ ನಿಮ್ಮ ಸಮೃದ್ಧಿ ಮತ್ತು ಸಾಮರಸ್ಯವನ್ನು ಆಕರ್ಷಿಸಲು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ಮತ್ತು ನಿರ್ಗತಿಕ ಮಹಿಳೆಗೆ ಬಿಳಿ ಸಿಹಿ ತಿಂಡಿಗಳು ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದನ್ನು ಪರಿಗಣಿಸಲಾಗುತ್ತದೆ. ಈ ಸರಳ ಕ್ರಿಯೆಗಳು ಶುಕ್ರ ಸಂಬಂಧಿತ ಆಶೀರ್ವಾದಗಳನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತದೆ. ಕುಟುಂಬ ಜೀವನ ಮತ್ತು ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಉತ್ತೇಜಿಸಲು ನೀವು ನಿಮ್ಮ ಮನೆಯ ಅಗ್ನಿಯ ದಿಕ್ಕಿನಲ್ಲಿ ಸ್ನೇಹಿತರೆ ಪ್ರೇಮ ಆಕರ್ಷಣೆಯ ಪಿರಿಮಿಡನ್ನು ಇರಿಸುವುದು ಮತ್ತು ನಿಮ್ಮ ಪ್ರೀತಿ ಪತ್ರದೊಂದಿಗೆ ಶಾಂತಿ ಮತ್ತು ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವತ್ತ ಗಮನ ಹರಿಸಬೇಕಾಗುತ್ತದೆ. ಪ್ರತಿದಿನ ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ, ಅನ್ನದಾನ ಮಾಡಿ, ಬಟ್ಟೆ ದಾನ ಮಾಡಿ. ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ದತ್ತಾತ್ರೇಯರನ್ನು ಪೂಜಿಸುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ವೃಷಭ ರಾಶಿಯವರು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಆಗ್ತಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ